ಸ್ನೇಹಿತರೆ, ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ನಾಯಕರು ಸರ್ಕಾರ ಮತ್ತು ಹಿಂದೂ ವಿರೋಧಿಗಳ ವಿರುದ್ಧ ತಿರುಗಿಬಿದ್ದಿದ್ದಂತ ನಾವು ನೋಡಿದ್ದೀವಿ. ಬಿಜೆಪಿಯ ಪ್ರತಿಯೊಬ್ಬ ನಾಯಕರು ಕೂಡ ಇದೀಗ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಬೆನ್ನಿಗೆ ನಿಂತಿರ್ತಕ್ಕಂಥದ್ದನ್ನು ನಾವು ನೋಡ್ತಾನೆ ಬರ್ತಿದ್ದೀವಿ. ಪ್ರತಾಪ್ ಸಿಂಹ, ಸಿ.ಟಿ. ರವಿ, ಸುನಿಲ್ ಕುಮಾರ್ ಹಾಗೂ ಎಸ್.ಆರ್. ವಿಶ್ವನಾಥ್ನಂತಹ ನಾಯಕರು ಇದೀಗ ನಾವು ಧರ್ಮ ರಕ್ಷಣೆಗಾಗಿ ವೀರೇಂದ್ರ ಹೆಗಡೆ ಅವರ ಪರವಾಗಿ ಈ ಒಂದು ಪ್ರಕರಣದಲ್ಲಿ ನಾವು ನಿಲ್ತೀವಿ ಅನ್ನುವ ಘೋಷಣೆಯನ್ನ ಮಾಡಿದ್ದು. ಎಸ್.ಆರ್. ವಿಶ್ವನಾಥ್ ಅಂತೂ ಇದೇ ತಿಂಗಳ 16ನೇ ತಾರೀಕು ಸುಮಾರು 200 ಕಾರ್ಗಳೊಂದಿಗೆ ಧರ್ಮಸ್ಥಳ ಪ್ರವಾಸವನ್ನು ನಾವು ಕೈಗೊಳ್ತೀವಿ, ಆ ಮೂಲಕ ಧರ್ಮಾಧಿಕಾರಿಗೆ ನಮ್ಮ ಬೆಂಬಲವನ್ನು ಸೂಚಿಸ್ತೀವಿ ಅನ್ನುವ ಘೋಷಣೆಯನ್ನ ಈಗಾಗಲೇ ಮಾಡಿದ್ದಾರೆ. ಇನ್ನೊಂದು ಕಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಬಿಜೆಪಿಯ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದನ್ನು ನಾವು ನೋಡ್ತಾನೆ ಬಂದಿದ್ವಿ. ಇವತ್ತು ಅಚ್ಚರಿಯ ರೀತಿಯಲ್ಲಿ ಇಬ್ಬರು ಕಾಂಗ್ರೆಸ್ ನಾಯಕರು ಈ ಧರ್ಮಾಧಿಕಾರಿಗಳ ಪರವಾಗಿ ಬ್ಯಾಟ್ ಬೀಸೋದ್ರ ಮೂಲಕ ಅಚ್ಚರಿಯನ್ನು ತಂದಿಟ್ಟಿದ್ದಾರೆ. ಅದರಲ್ಲೂ ಕೂಡ ಸರ್ಕಾರದ ಒಬ್ಬ ಹಾಲಿ ಶಾಸಕ, ಇನ್ನೊಬ್ರು ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಕೇಂದ್ರ ಮಾಜಿ ಸಚಿವರ ಇದೀಗ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪರವಾಗಿ ಬ್ಯಾಟ್ ಅನ್ನ ಬೀಸೋದ್ರ ಮೂಲಕ ನಿಜಕ್ಕೂ ಕೂಡ ಅಚ್ಚರಿಯನ್ನ ತಂದಿಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪರವಾಗಿ ಬ್ಯಾಟ್ ಬೀಸಿರ್ತಕ್ಕಂಥ ಆ ಕಾಂಗ್ರೆಸ್ನ ಇಬ್ಬರ ನಾಯಕರು ಯಾರು, ನಿಜಕ್ಕೂ ಕೂಡ ಆ ನಾಯಕರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳೇನು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚಿನವರೆಗೂ ಕೂಡ ರಾಜಕಾರಣಿಗಳು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಿಲ್ಲ. ಈಗ ವಾರದಿಂದೀಚೆಗೆ ಒಬ್ಬೊಬ್ಬ ರಾಜಕಾರಣಿಗಳು ಕೂಡ ಒಂದು ಪ್ರತಿಕ್ರಿಯೆಗಳನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಿಜೆಪಿ ನಾಯಕರು ಸಂಪೂರ್ಣವಾಗಿ ಹಿಂದೂ ಧರ್ಮದ ಹೆಸರು ಹೇಳ್ಕೊಂಡು ವೀರೇಂದ್ರ ಹೆಗಡೆ ಅವರ ಪರವಾಗಿ ನಿಂತರೆ, ಕಾಂಗ್ರೆಸ್ನ ಕಡೆಗೆ ಕೂಡ ಈ ಬಿಜೆಪಿ ನಾಯಕರು ಬಟ್ಟನ್ನು ತೋರಿಸ್ತಾ ಇದ್ರು. ಇದರಿಂದ ದೊಡ್ಡ ಷಡ್ಯಂತ್ರ ಇದೆ. ತಮಿಳುನಾಡಿನ ಒಬ್ಬ ಕಾಂಗ್ರೆಸ್ನ ಸಂಸದ ಈ ಸಂಪೂರ್ಣ ಷಡ್ಯಂತ್ರದ ಹಿಂದಿದ್ದಾರೆ ಅನ್ನುವ ಹೇಳಿಕೆಗಳನ್ನು ಬಿಜೆಪಿ ನಾಯಕರು ಕೊಡ್ತಾ ಇದ್ರು. ಅದಕ್ಕೆ ತಕ್ಕ ಹಾಗೆ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ರು. ಇದೀಗ ಅಚ್ಚರಿಯ ರೀತಿಯಲ್ಲಿ ಕಾಂಗ್ರೆಸ್ನ ಇಬ್ಬರ ನಾಯಕರು ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಪರವಾಗಿ ಮಾತನಾಡೋದ್ರ ಮೂಲಕ ಒಂದು ರೀತಿ ಕುತೂಹಲಕ್ಕೆ ಕಾರಣ ಆಗಿದ್ದಾರೆ. ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಧ್ಯ ಕರ್ನಾಟಕದ ಚನ್ನಗಿರಿಯ ಕಾಂಗ್ರೆಸ್ನ ಶಾಸಕ ಶಿವಗಂಗಾ ಬಸವರಾಜ್ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಹೊಗಳೋದ್ರ ಮೂಲಕ ಅವರು ನಡೆಸಿರ್ತಕ್ಕಂಥ ಸಾಮಾಜಿಕ ಕಾರ್ಯಕ್ರಮಗಳನ್ನ ಆಡಿ ಹೊಗಳೋದ್ರ ಮೂಲಕ ಅಚ್ಚರಿಯನ್ನ ಉಂಟು ಮಾಡಿದ್ದಾರೆ. ಬನ್ನಿ, ಹಾಗಾದ್ರೆ ನಿಜಕ್ಕೂ ಇವತ್ತು ಶಿವಗಂಗಾ ಬಸವರಾಜ್ ಅವರು ಏನೆಲ್ಲ ಮಾತುಗಳನ್ನ ಆಡಿದ್ದಾರೆ ಒಂದ್ಸರಿ ನಾನು ಹೇಳ್ತೀನಿ ಸ್ನೇಹಿತರೆ. ಈ ಧರ್ಮಸ್ಥಳದ ಅರಣ್ಯದಲ್ಲಿ ಊತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿತೂರಿ ಮಾಡುವವರ ವಿರುದ್ಧ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಕ್ರಮಕ್ಕೆ ಒತ್ತಾಯ ಮಾಡಿದ್ದಾರೆ. ಏನು ಈ ಧರ್ಮಸ್ಥಳದಲ್ಲಿ ಶವವನ್ನು ಊತಿಟ್ಟಿದ್ದಾರೆ ಅನ್ನುವ ಒಂದು ಅನುಮಾನ ವ್ಯಕ್ತಪಡಿಸಿ SIT ತನಿಖೆಯಲ್ಲಿ ಈಗ ಏನು ಸುಮಾರು 12 ದಿನಗಳಿಂದ ಒಂದು ಶವವನ್ನು ಊತಿಟ್ಟಂತಹ ಜಾಗಗಳನ್ನು ಬಗೆಯಲಾಗ್ತಾ ಇದೆ. ಆ ಜಾಗದಲ್ಲಿ ಯಾವುದೇ ಒಂದು ಕುರುಹುಗಳು ಏನು ಸಿಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಶಿವಗಂಗಾ ಬಸವರಾಜ್ ಈ ಧರ್ಮಸ್ಥಳದ ವಿರುದ್ಧ ಒಂದು ಪಿತೂರಿ ನಡೀತಾ ಇದೆ, ಆ ಪಿತೂರಿ ನಡೆಸ್ತಕ್ಕಂಥವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವ ಆಗ್ರಹವನ್ನು ತಮ್ಮದೇ ಸರ್ಕಾರಕ್ಕೆ ಮಾಡಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಜನಪರ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಸರ್ಕಾರ ಮಾಡುವ ಕೆಲಸಗಳನ್ನು ಸ್ವಾಯತ್ತಾಸಕ್ತಿಯಿಂದ ಮಾಡುತ್ತಿದ್ದಾರೆ. ಅಂದರೆ ಏನು ಸಾಕಷ್ಟು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗಳನ್ನು ಸ್ಥಾಪಿಸೋದ್ರ ಮೂಲಕ ಗ್ರಾಮೀಣ ಜನರಿಗೆ ಉದ್ಯೋಗವನ್ನು ಒದಗಿಸ್ತಕ್ಕಂಥ ಕಾರ್ಯಕ್ರಮ, ಉಚಿತ ಅನ್ನದಾಸೋಹ, ಈ ರೀತಿಯ ಅನೇಕ ಕಾರ್ಯಕ್ರಮಗಳನ್ನೇನು ಧರ್ಮಾಧಿಕಾರಿಗಳು ತಮ್ಮ ಸ್ವಇಚ್ಛೆಯಿಂದ ಮಾಡ್ತಾ ಇದ್ದಾರೆ. ಬಡವರಿಗೆ, ಮಹಿಳೆಯರಿಗೆ ನೆರವಾಗುವ, ರೈತರಿಗೆ, ಬಡವರಿಗೆ, ಮಹಿಳೆಯರಿಗೆ ನೆರವಾಗ್ತಕ್ಕಂಥ ಕಾರ್ಯಕ್ರಮಗಳು ಈ ಧರ್ಮಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದರೆ ಇಂದಿನ ವ್ಯವಸ್ಥೆಯಲ್ಲಿ ಇದು ದುಃಖಕರ ವಿಷಯ. ಅಂದರೆ ಈ ಧರ್ಮಸ್ಥಳದ ಮೇಲೆ ಬಂದಿರತಕ್ಕಂಥ ಈ ರೀತಿಯ ಆರೋಪ ನಿಜಕ್ಕೂ ಕೂಡ ನಮಗೆ ದುಃಖವನ್ನು ತರಿಸಿದೆ. ಯಾರ್ಯಾರು ಆರೋಪ ಮಾಡಿದ್ರು ಯಾವ ಬಗ್ಗೆ SIT ತನಿಖೆ ಕೂಡ ನಡೀತಾ ಇದೆ. ಧರ್ಮಸ್ಥಳದ ವಿರುದ್ಧ ಯಾರೆಲ್ಲ ಆರೋಪವನ್ನ ಮಾಡಿದ್ರು ಆ ಒಂದು ಆರೋಪದ ವಿರುದ್ಧ ಈಗ SIT ತನಿಖೆ ನಡೀತಾ ಇದೆ. ಆದರೆ ಆರೋಪ ಮಾಡುವವರಿಗೆ ಇಂಥ ಮನಸ್ಥಿತಿ ಏಕೆ ಬಂತು ಅನ್ನುವ ಪ್ರಶ್ನೆಯನ್ನು ಕೂಡ ಶಿವಗಂಗಾ ಬಸವರಾಜ್ ಅವರು ಮಾಡಿದರು. ಹೆಣ್ಣು ಮಕ್ಕಳ ಸ್ವಾವಲಂಬನೆಗೆ ನೆಮ್ಮದಿ ಬದುಕಿ ಕಟ್ಟಿಕೊಳ್ಬೇಕು ಅನ್ನುವ ಉದ್ದೇಶದಿಂದ ವೀರೇಂದ್ರ ಹೆಗಡೆ ಅವರು ಸಾಕಷ್ಟು ಒಂದು ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಈ ಏನು ವೀರೇಂದ್ರ ಹೆಗಡೆ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ, ಆ ರೀತಿಯ ಕೃತ್ಯ ನಡೆದಿದೆ ಅಂದ್ರೆ ಯಾವ ಕಾರಣಕ್ಕೂ ನನಗೆ ನಂಬೋಕ್ಕಾಗಲ್ಲ ಅನ್ನುವ
ಹೇಳಿಕೆಯನ್ನು ಬಸವರಾಜ್ ಅವರು ಕೊಡೋದ್ರ ಮೂಲಕ ಈಗಾಗಲೇ SIT ತನಿಖೆ ನಡೀತಾ ಇದೆ. ಆರೋಪ ಮಾಡಿದವರು ತೋರಿಸಿದಂತಹ ಜಾಗದಲ್ಲಿ ಏನೂ ಕುರುಹುಗಳು ಸಿಕ್ಕಿಲ್ಲ, ಯಾವುದೇ ಶವ ಆಗಲಿ ಅಥವಾ ಅವಶೇಷಗಳಾಗಲಿ ಸಿಕ್ಕಿಲ್ಲ. ಇದರ ಹಿಂದೆ ಏನೋ ಒಂದು ಪಿತೂರೆ ಇದೆ ಅಂತ ಗೊತ್ತಾಗ್ತಾ ಇದೆ. ದಯಮಾಡಿ ಸರ್ಕಾರ ಈ ಬಗ್ಗೆ ಪರಿಶೀಲನೆ ಮಾಡಬೇಕು. ಅದೇ ರೀತಿ ಧರ್ಮಸ್ಥಳ ರಾಜ್ಯದ ಧಾರ್ಮಿಕ ಶಕ್ತಿ ಕೇಂದ್ರವಾಗಿದೆ. ಪಿತೂರಿ ಮಾಡುವವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವ ಆಗ್ರಹವನ್ನು ಶಿವಗಂಗಾ ಬಸವರಾಜ್ ಅವರು ಈ ಒಂದು ತಮ್ಮದೇ ಆದಂತಹ ರಾಜ್ಯದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಅಂದರೆ ವೀರೇಂದ್ರ ಹೆಗ್ಗಡೆ ಅವರು ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಮಾಡಬೇಕಾಗಿದ್ದಂತಹ ಅನೇಕ ಕೆಲಸಗಳನ್ನು ಕೂಡ ವೀರೇಂದ್ರ ಹೆಗ್ಗಡೆ ಮಾಡ್ತಾ ಇದ್ದಾರೆ. ಈಗೇನು ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ ಧರ್ಮಸ್ಥಳದ ವಿರುದ್ಧ ಸಾಕಷ್ಟು ಆಪಾದನೆಗಳನ್ನು ಅಲ್ಲಿನ ಕೆಲವರು ಸೌಜನ್ಯ ಪರ ಹೋರಾಟಗಾರರು ಅಥವಾ ಇನ್ನಿತರ ಹೋರಾಟಗಾರರು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ತನಿಖೆ ನಡೀತಾ ಇದೆ. ಇಷ್ಟೊಂದು SIT ತನಿಖೆ ನಡೆದರೂ ಕೂಡ ಯಾವುದೇ ಒಂದು ಅವಶೇಷಗಳಾಗಲಿ ಶವ ಆಗಲಿ ಅಲ್ಲಿ ಸಿಕ್ಕಿಲ್ಲ. ಇದನ್ನೆಲ್ಲ ನೋಡಿದ್ರೆ ಇದು ಪಿತೂರಿ ಅಂತ ಅನಿಸ್ತಾ ಇದೆ. ನಿಜಕ್ಕೂ ಕೂಡ ಧರ್ಮಸ್ಥಳದ ವಿರುದ್ಧ, ಧರ್ಮಾಧಿಕಾರಿಗಳ ವಿರುದ್ಧ, ಪಿತೂರಿ ಮಾಡಿದವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಆಗ್ರಹವನ್ನು ಶಿವಗಂಗಾ ಬಸವರಾಜ್ ಮಾಡಿದ್ದಾರೆ. ಅದೇ ರೀತಿ ಇನ್ನೊಬ್ಬ ಕಾಂಗ್ರೆಸ್ನ ಹಿರಿಯ ನಾಯಕ, ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಜನಾರ್ದನ್ ಪೂಜಾರಿ ಅವರು ಕೂಡ ಇವತ್ತು ಅತ್ಯಂತ ಘಂಟಾಘೋಷವಾಗಿ ವೀರೇಂದ್ರ ಹೆಗ್ಗಡೆ ಪರವಾಗಿ ನಾನು ನಿಲ್ತೀನಿ, ಬೇಕಿದ್ರೆ ಸರ್ಕಾರ ನನ್ನ ಜೈಲಿಗೆ ಹಾಕಲಿ ಅನ್ನುವ ಒಂದು ಮಾತನ್ನು ಹೇಳೋದ್ರ ಮೂಲಕ ಸರ್ಕಾರ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಎರಡಕ್ಕೂ ಕೂಡ ಸವಾಲನ್ನು ಹಾಕಿದ್ದಾರೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಜನಾರ್ದನ್ ಪೂಜಾರಿ ಏನು ಹೇಳಿದ್ದಾರೆ? ಧರ್ಮಸ್ಥಳದ ಮೇಲೆ ಆರೋಪದ ವಿರುದ್ಧ ಮಾಜಿ ಕೇಂದ್ರ ಸಚಿವ ಜನಾರ್ದನ್ ಪೂಜಾರಿ ಗರಂ ಆಗಿದ್ದು, ಧರ್ಮಸ್ಥಳದ ಜೊತೆ ಇಡೀ ದೇಶವೇ ಇದೆ. ವೀರೇಂದ್ರ ಹೆಗ್ಗಡೆಯವರೇ, ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಜನಾರ್ದನ್ ಪೂಜಾರಿ ಅವರು ಹೇಳಿದ್ದಾರೆ. ಧರ್ಮಸ್ಥಳದ ಒಂದು ಏನು ಆರೋಪ ಬರ್ತಾ ಇದೆ ಅದರ ವಿರುದ್ಧ ಇಡೀ ದೇಶ ಧರ್ಮಸ್ಥಳದ ಪರವಾಗಿದೆ. ವೀರೇಂದ್ರ ಹೆಗ್ಗಡೆಯವರೇ, ನಾನು ನಿಮ್ಮ ಪರವಾಗಿರ್ತೀನಿ ಅನ್ನುವ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪರವಾಗಿ ಈ ಜನಾರ್ದನ್ ಪೂಜಾರಿ ಅವರು ಬಿಜೆಪಿ ಬ್ಯಾಟನ್ನು ಬೀಸಿದ್ದಾರೆ. ಧರ್ಮಸ್ಥಳದ ವಠಾರವನ್ನು SIT ಅವರು ಅಗೆಯುತ್ತಿದ್ದಾರೆ. ಧರ್ಮಸ್ಥಳ ಜೈನರಿಗೆ ಮಾತ್ರ ಸೇರಿದ್ದಲ್ಲ, ಧರ್ಮಸ್ಥಳ ಇಡೀ ದೇಶಕ್ಕೆ ಸೇರಿದ ಸ್ಥಳ. ಧರ್ಮಸ್ಥಳವನ್ನು ಹಾಳು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಮೃತರಾದವರನ್ನು ದೇವಸ್ಥಾನದ ಆವರಣದಲ್ಲಿ ಹೂಳುವುದು ಕ್ರಮ. ಹಿಂದೂಗಳು ಮಾತ್ರವಲ್ಲ, ಮುಸ್ಲಿಂ, ಕ್ರಿಶ್ಚಿಯನ್ನರು ಸತ್ತಾಗಲೂ ಶವಗಳನ್ನು ಮಸೀದಿ, ಚರ್ಚ್ಗಳ ವಠಾರದಲ್ಲಿ ಹೂಳುವುದು ಅದು ಭಾರತೀಯ ಸಂಸ್ಕೃತಿಯಾಗಿದೆ. SIT ಅವರು ಎಷ್ಟು ಹುಡುಕಿದರೂ ಕೂಡ ಅಲ್ಲಿ ಶವ ಸಿಗುವುದಿಲ್ಲ. ಧರ್ಮಸ್ಥಳದ ಹೆಸರು ಹಾಳಾಗುತ್ತಿದ್ರು ಕೂಡ ಪ್ರಧಾನಿ ಮೋದಿಯವರೇ, ನೀವೇನು ಮಾಡ್ತಾ ಇದ್ದೀರಾ? ಮೋದಿಯವರೇ, ನಿಮಗೆ ಧೈರ್ಯ ತಾಕತ್ತಿದ್ರೆ ಧರ್ಮಸ್ಥಳಕ್ಕೆ ಹೋಗಿ ನಿಂತು ಭಾಷಣ ಮಾಡಿ. ಶವ ಉಳುವುದು ದೇವಸ್ಥಾನಗಳಲ್ಲಿ ಮಾತ್ರವೇ, ಮಸೀದಿ, ಚರ್ಚ್ಗಳಲ್ಲೂ ಶವಗಳನ್ನು ಉಳುತ್ತಿಲ್ಲವೇ ಎಂದು ಕೇಳಿ ಎಂದು ಜನಾರ್ದನ್ ಪೂಜಾರಿ ನರೇಂದ್ರ ಮೋದಿಗೂ ಕೂಡ ಸವಾಲನ್ನು ಹಾಕಿದ್ದಾರೆ. ಇನ್ನೊಂದು ಕಡೆ ತಮ್ಮದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೂಡ ಜನಾರ್ದನ್ ಪೂಜಾರಿ ಗುಡುಗಿದ್ದು, ಈ ಸರ್ಕಾರದಲ್ಲಿ ನಾನು ಕೂಡ ಕಾಂಗ್ರೆಸ್ಸಿಗ ಅಂತ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ. ಈ ಸರ್ಕಾರ ಈ ಧರ್ಮಸ್ಥಳದ ವಿರುದ್ಧ, ಧರ್ಮಾಧಿಕಾರಿಗಳ ವಿರುದ್ಧ ಏನು ಪಿತೂರಿಯನ್ನು ನಡೆಸ್ತಾ ಇದ್ದಾರೆ, ಅವರನ್ನ ತಕ್ಷಣಕ್ಕೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪರವಾಗಿ ಇಬ್ಬರು ಕಾಂಗ್ರೆಸ್ನ ಪ್ರಮುಖ ನಾಯಕರು ನಿಂತಿರ್ತಕ್ಕಂಥದ್ದು ವೀರೇಂದ್ರ ಹೆಗ್ಗಡೆ ಅವರಿಗೆ ಹಾಗೂ ಧರ್ಮಸ್ಥಳದ ಪರವಾಗಿರ್ತಕ್ಕಂಥ ಭಕ್ತ ಮಹಾಮಂಡಲಿಗೆ ಬಹುದೊಡ್ಡ ಒಂದು ಆನೆಬಲ ಬಂದಂತಾಗಿದೆ ಎನ್ನುವ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಕಾಂಗ್ರೆಸ್ನ ಬಸವರಾಜ್ ಶಿವಗಂಗಾ ಅವರು, ಅದೇ ರೀತಿ ಹಿರಿಯ ನಾಯಕ ಜನಾರ್ದನ್ ಪೂಜಾರಿ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಪರವಾಗಿ ಬ್ಯಾಟ್ ಬೀಸಿರೋದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.